ನಮಸ್ತೆ ಕರುನಾಡು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅರುಣ್. ಲಾಸ್ಟ್ ಟೈಮ್ ನಿಮಗೆ ನಾನು ಕುದುರೆಮುಖ ಟ್ರೆಕ್ನ ಎಕ್ಸ್ಪ್ಲೋರ್ ಮಾಡಿ ತೋರಿಸಿದ್ದೆ ಅಲ್ವಾ, ಅದೇ ಥರ ಸತಿ ನಾನು ನೇತ್ರಾವತಿ ಪೀಕ್ ಟ್ರೆಕ್ಕಿಂಗ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಕೊಟ್ಟಿದ್ದೀನಿ ನಿಮ್ಮ ಜೊತೆಗೆ. ಸೊ ನೀವು ಬಿಗಿನರ್ ಲೆವೆಲ್ ಟ್ರೆಕ್ ಮಾಡ್ತೀನಿ ಅಂತಂದರೆ ಲೈಕ್ ನೇತ್ರಾವತಿ ಮಾಡ್ಬೋದು. ತುಂಬ ಹಾರ್ಡೆಸ್ಟ್ ಏನಿಲ್ಲ, ಒಂದು 6-7 ಕಿಲೋಮೀಟರ್ ಆಗ್ಬೋದು. ಲಾಸ್ಟ್ 2 ಕಿಲೋಮೀಟರ್ಸ್ ಒಂದು ಸ್ವಲ್ಪ ಪೀಕ್ ಇದೆ, ಲೈಕ್ ಸ್ಟೀಪ್ ಇದೆ, ಸ್ವಲ್ಪ ಕಷ್ಟಪಟ್ಟು ಹತ್ತಬೇಕು. ಬಟ್ ನೀವು ಒನ್ಸ್ ನೀವು ಪೀಕ್ನ ರೀಚ್ ಆಗ್ತೀರಿ ಅಲ್ವಾ, ಆವಾಗ ನೀವು ಎಷ್ಟೇ ಕಷ್ಟಪಟ್ಟಿದ್ರು ಕೂಡ ಬೆಟ್ಟ ಹತ್ತಬೇಕಿದ್ರೆ ನಿಮಗೆಲ್ಲ ಮರ್ತೋಗುತ್ತೆ. ಯಾಕಂದರೆ ಮೋಡ ನಿಮ್ಮನ್ನ ಟಚ್ ಮಾಡಿಕೊಂಡು ಹೋಗ್ತಾ ಇರೋದು ನೀವು ಫೀಲ್ ಮಾಡ್ಬೋದು. ಲೈಕ್ ಅಷ್ಟು ಕ್ರೇಜಿಯಾಗಿದೆ. ಆಮೇಲೆ ನೀವು ಪೀಕಿಗೆ ಹೋದ್ರಿ ಅಂತಂದರೆ ನಿಮಗೆ ಫುಲ್ಲು 360 ಡಿಗ್ರಿ ಕೂಡ ನಿಮಗೆ ಮೌಂಟೈನೇ ನೋಡ್ತೀರಾ, ಅಷ್ಟು ಸಖತ್ತಾಗಿದೆ. ಆಮೇಲೆ ನೀವು ಬರಬೇಕಿದ್ರೆ ಲೈಕ್ ಏನಾದರೂ ನಿಮಗೆ ಏನೇನು ಬೇಕು ಫ್ರೂಟ್ಸ್ ಗೀಟ್ಸ್ ಆ ಥರದ್ದೆಲ್ಲ ತೊಗೊಂಬನ್ನಿ. ಪ್ಲಾಸ್ಟಿಕ್ ಎಲ್ಲ ತಂದುಬಿಟ್ಟು ನೇಚರ್ನ ಮಾತ್ರ ಹಾಳು ಮಾಡೋಕ್ಕೆ ಹೋಗಬೇಡಿ. ಸೊ ಅಟ್ಲೀಸ್ಟ್ ನಮಗೆ ಮೌಂಟೈನ್ ಟ್ರೆಕ್ಕಿಂಗ್ ಮಾಡೋಕ್ಕೆಲ್ಲ ಪರ್ಮಿಷನ್ ಕೊಟ್ಟಿದ್ದಾರೆ ಅಲ್ವಾ. ಸೊ ನಾವು ಗಲೀಜ್ ಮಾಡಿದ್ರೆ ಮತ್ತು ಅದನ್ನು ಪರ್ಮಿಷನ್ ಎಲ್ಲ ಕ್ಯಾನ್ಸಲ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಬನ್ನಿ, ಟ್ರೆಕ್ ಮಾಡಿ, ಮಜಾ ಮಾಡಿ, ಹಾಗೆ ನೇಚರ್ನ ಒಂದು ಸ್ವಲ್ಪ ಕ್ಲೀನಾಗಿ ಇಟ್ಕೊಳ್ಳಿ. ಆಮೇಲೆ ನೀವು ಲೈಕ್ ಬರೀ ಅಲ್ಲಿ ಇಲ್ಲಿ ಹೊರಗಡೆ ತಿರುಗಾಡ್ಕೊಂಡು ಬೇಜಾರು ಬಂದಿರುತ್ತಲ್ವ. ಸೊ ಯಾವುದಾದ್ರೂ ಒಂದು ವೆಕೇಷನ್ಸ್ ಇದ್ದರೆ ಈ ಥರ ಟ್ರೆಕ್ಕಿಂಗ್ ಬಂದುಬಿಟ್ಟು ಈ ಸೀನರೀಸ್ನ ಮಜಾ ಮಾಡಿಕೊಂಡು ಹೋಗ್ಬೋದು. ಸೊ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬೈ.